ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು WTC ಫೈನಲ್ ನಡೀತಾ ಇದೆ. ಇವತ್ತು ಡೇ 2 ಸ್ಟಾರ್ಟ್ ಆಗಿದೆ ಆಲ್ರೆಡಿ ಮ್ಯಾಚು. ಮೊದಲನೇ ಡೇ ಅಲ್ಲಿ 212 ರನ್ ಗಳಿಸ್ತು ಆಸ್ಟ್ರೇಲಿಯಾ. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಟಾಸ್ ಗೆದ್ದವರು ಸೌತ್ ಆಫ್ರಿಕಾದವ್ರನ್ನೇ ಬೌಲಿಂಗ್ ಮಾಡ್ತೀವಿ ಅಂತ ಬಂದ್ಬಿಟ್ಟು 212 ರನ್ಗೆ ಕಟಾಕ್ಬಿಟ್ರು. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಇದ್ದು 300+. ಬಟ್ 212ಗೆ ಇವರು ಆಲ್ ಔಟ್ ಆಗಿ ಹೋಗ್ಬಿಟ್ಟಿದ್ದಾರೆ ರಬಾಡ ಅವರ ಪರ್ಫಾರ್ಮೆನ್ಸಿಂದ. ರಬಾಡ ಅವರು 5 ವಿಕೆಟ್ ಇದ್ದಾರೆ, ಈ ಕಡೆ ಮಾರ್ಕೋ ವ್ಯಾನ್ಸನ್ 3 ವಿಕೆಟ್ ಇದ್ದರು. ವೆಬ್ಸರ್ ಅವರು ಒಂದು 70+ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಈ ಕಡೆ ಸ್ಟೀವ್ ಸ್ಮಿತ್ ಒಂದು 60+ ಕಾಂಟ್ರಿಬ್ಯೂಟ್ ಮಾಡಿರೋದು. ಅವರಿಬ್ಬರದೇ ಮೈನ್ ಚಂಕ್ ಆಫ್ ರನ್ಸ್ ಬಂದಿರುವಂಥದ್ದು. ಆ್ಯಂಡ್ ಇವತ್ತು ಬ್ಯಾಟಿಂಗ್ ಆಡಿದ್ರೆ ಸೌತ್ ಆಫ್ರಿಕಾದವರು 94ಕ್ಕೆ 5 ವಿಕೆಟ್ನ ಕಳ್ಕೊಂಡ್ರು ಅಂತ ಸೌತ್ ಆಫ್ರಿಕಾ. ಸೊ ಯಾಕೋ ಒಂಥರ ಟ್ರಿಕ್ಕಿ ಥರನೇ ಕಾಣಿಸಿದೆ. ಬಟ್ ಆದರೂ ಫಸ್ಟ್ ಇನ್ನಿಂಗ್ಸ್ ಇನ್ನೊಂದು ಸ್ವಲ್ಪ ಸ್ಕೋರ್ ಮಾಡಿರಬೇಕಾಗಿತ್ತು, ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸ್ ಕಂಪೇರ್ ಮಾಡಿದ್ರೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಆಸ್ಟ್ರೇಲಿಯಾದವರು ಸ್ವಲ್ಪ ಬ್ಯಾಕ್ ಫುಟಲ್ಲಿ ಇದ್ದರು. ಬಟ್ ಇವಾಗ 5 ವಿಕೆಟ್ ಎತ್ತಿರೋದ್ರಿಂದ ಏನು ಹೇಳೋದಕ್ಕಾಗೋದಿಲ್ಲ. ಸೊ ಅಲ್ಟಿಮೇಟ್ಲಿ ಫಸ್ಟ್ ಇನ್ನಿಂಗ್ಸ್ ಎಂಡ್ ಆಗೋ ಅಷ್ಟರಲ್ಲಿ ಎರಡು ಟೀಮ್ಗಳದ್ದು ಯಾರು ಲೀಡ್ ತೊಗೊತಾರೆ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದು 1 ರನ್ ಲೀಡೋ 2 ರನ್ ಲೀಡೋ, ಒಟ್ನಲ್ಲಿ ಲೀಡ್ ತೊಗೊಳೋದು ಮುಖ್ಯ ಆಗುತ್ತೆ. ನೋಡೋಣ ಯಾರು ಲೀಡ್ ತೊಗೊಂತಾರೆ ಅಂತ. ಅಪ್ಡೇಟ್ ಬಿಟ್ಟು ಇಂಡಿಯಾ ಟೂರ್ ಆಫ್ ಇಂಗ್ಲೆಂಡ್ ಇನ್ನೇನು ಬರ್ತಾ ಇದೆಯಲ್ಲ, ಎಲ್ಲ ಪ್ರಿಪ್ರೇಷನ್ ಎಲ್ಲ ಜೋರಾಗಿ ನಡೀತಾ ಇದೆ. ಎಲ್ಲ ಫೋಟೋ ಶೂಟ್ ಎಲ್ಲ ನಡೆಸ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡಿಕೊಂಡು. ಆ್ಯಂಡ್ ಶುಭ್ಮನ್ ಗಿಲ್ಲು ಒಂದು ಸ್ಟೇಟ್ಮೆಂಟ್ನ ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಆಸ್ ಎ ಕ್ಯಾಪ್ಟನ್ನು. ಗುರು ನಾವು ನಮ್ಮ ಆಟನ ಆಡೋಣ ಗುರು, ಒಂದು ಹೊಸ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋಣ. ನಾವು ಸರ್ವೈವ್ ಆಗೋದಕ್ಕೋಸ್ಕರ ಆಡೋದು ಬೇಡ, ನಾನಂತೂ ಆಡೋದಿಲ್ಲ, ಸರ್ವೈವ್ ಆಗೋದಕ್ಕೋಸ್ಕರ ಆಡೋದು ಬೇಡ. ಟೆಸ್ಟ್ ಕ್ರಿಕೆಟ್ನ ನಾವು ಏನಾದರೂ ಒಂದು ಮಾಡೋದಕ್ಕೋಸ್ಕರ ಆಡೋಣ. ಇಟ್ಸ್ ನಾಟ್ ಅಬೌಟ್ ಗೋಯಿಂಗ್ ಔಟ್ ದೇರ್ ಆ್ಯಂಡ್ ಸರ್ವೈವಿಂಗ್. ಲೆಟ್ಸ್ ಟ್ರೈ ಟು ಫೈಂಡ್ ಅವರ್ ಗೇಮ್. ಲೆಟ್ಸ್ ಪ್ಲೇ ಎವ್ರಿ ಬಾಲ್ ವಿತ್ ಪರ್ಪಸ್ ಅಂದರೆ ಗೆಲ್ಲಬೇಕು ಅನ್ನೋ ಪರ್ಪಸ್ಸು, ರನ್ ಹೊಡಿಬೇಕು ಅನ್ನೋ ಪರ್ಪಸ್ ಇಟ್ಕೊಳ್ಳೋಣ. ನಾವು ಹೋಗ್ಬಿಟ್ಟು ಸರ್ವೈವ್ ನಿಂತ್ಕೊಂಡು ಟುಕು ಆಡ್ಕೊಂಡು ನಿಂತ್ಕೊತೀವಿ ಅಂದರೆ ಟೆಸ್ಟ್ ಮ್ಯಾಚ್ ಅಂತ. ಸೊ ಇದು ಪರ್ಪಸ್ ಅಲ್ಲ. ನಾವು ಇಂಟೆಂಟ್ನ ಚೇಂಜ್ ಮಾಡ್ಬಿಡೋಣ. ಮುಂಚೆ ಇದ್ದಿದ್ದು ಬೇರೆ, ಅಂದರೆ ಚೇಂಜ್ ಆಗಿದೆ ಯಾವಾಗಲೂ. ಟೆಸ್ಟ್ ಕ್ರಿಕೆಟ್ ಅನ್ನೋದೇ ಚೇಂಜ್ ಆಗೋಗ್ಬಿಟ್ಟಿದೆ, ಇನ್ನ ಚೇಂಜ್ ಮಾಡೋಣ ನಾವು ಅಂತ ಹೇಳಿದ್ರೆ ನೋಡೋಣ ಅದೇನು ಮಾಡ್ತಾರೆ ಅಂತ. ಅಪ್ಡೇಟ್ ಬರ್ತೀರಿ. ಗೌತಮ್ ಗಂಭೀರ್ ಹೆಡ್ ಕೋಚ್ ಮಾತಾಡಿದ್ರೆ ಕರುಣ್ ನಾಯರ್ ಬಗ್ಗೆ. ಕಮ್ ಬ್ಯಾಕ್ಸ್ ಆರ್ ನಾಟ್ ಈಸಿ. ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಕಮ್ ಬ್ಯಾಕ್ ಮಾಡೋದು ಇಂಡಿಯನ್ ಟೀಮ್ಗೆ. ಅದು ಎಷ್ಟು ವರ್ಷ ಆದಮೇಲೆ ಟೆಸ್ಟ್ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ 8 ವರ್ಷ ಆದಮೇಲೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಕರುಣ್ ನಾಯರು. ಸೊ ಈಸಿ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ, ಯಾಕೆ ಅಂದರೆ ಅಷ್ಟು ನಂಬರ್ ಆಫ್ ರನ್ಸ್ನ ಹೊಡೆದ್ಬಿಟ್ಟು ಡೊಮ್ಯಾಸ್ಟಿಕಲ್ಲಿ ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಬೇರೆ ಎಲ್ಲೂ ಪ್ರೂವ್ ಮಾಡಿಲ್ಲ, ಡೊಮ್ಯಾಸ್ಟಿಕಲ್ಲಿ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಡೊಮ್ಯಾಸ್ಟಿಕಲ್ ರನ್ಸ್ ಹೊಡೋದೇನು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಇಲ್ಲಿ ಹೆಂಗೆ ಕಷ್ಟ ಇರುತ್ತೋ ಅಲ್ಲೂ ಕೂಡ ಅದೇ ರೀತಿ ಕಷ್ಟ ಇರುತ್ತೆ. ಸೊ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇವರಿಗೆ ಒಂದು ಲಾಂಗ್ ರನ್ ಸಿಗುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ ನೋಡೋಣ. ಕರುಣ್ ನಾಯರ್ ಅವರ ಕೆರಿಯರು ಇದೊಂಥರ 2.0 ಅಂತ ಹೇಳ್ಬೇಕು ಕರುಣ್ ನಾಯರ್ಗೆ. ಅಪ್ಡೇಟ್ ನಂಬರ್ 4. BCCIನ ಅಪೆಕ್ಸ್ ಕೌನ್ಸಿಲು ಸ್ವಲ್ಪ ಯೋಚನೆ ಮಾಡ್ತಾ ಇದೆ ಅಂತೆ, ನಿರ್ಧಾರ ಮಾಡ್ತಾ ಇದೆಯಂತೆ ಕೂತ್ಕೊಂಡು. ಇಲ್ಲ ಗುರು ಈ ಥರ ಇರಬೇಕು ಸೆಲೆಬ್ರೇಷನ್ನು, ಪೋಸ್ಟ್ IPL ವಿಕ್ಟ್ರಿ ಸೆಲೆಬ್ರೇಷನ್ ಏನಿದೆ ಸೊ ಇದು ಈ ಥರ ಇರಬೇಕು ಅನ್ನೋ ಥರ ಗೈಡ್ಲೈನ್ಸ್ಗಳನ್ನ, ರೆಸ್ಟ್ರಿಕ್ಷನ್ಗಳನ್ನ, ಸೆಟ್ ಆಫ್ ರೂಲ್ಸ್ಗಳನ್ನ ಎಲ್ಲ ತೊಗೊಂಬರ್ಬೇಕು. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋದನ್ನ ತೊಗೊಂಬರ್ಬೇಕು ಅನ್ನೋ ಥರ ಅನ್ಕೊಂಡಿದ್ದಾರಂತೆ. ಇದು ಮುಂಚೆನೇ ಬಂದಿತ್ತು ಅಪ್ಡೇಟು. ಬಟ್ ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಕೂತ್ಕೊಂಡು ಅಪೆಕ್ಸ್ ಕೌನ್ಸಿಲ್ ಅವರು ಯೋಚನೆ ಮಾಡ್ತಾ ಇದ್ದಾರಂತೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಬರುತ್ತೆ ಅಂತ ಕಾಣಿಸುತ್ತೆ. ಇನ್ನೂ ಟೈಮ್ ಐತೆ ಗುರು, ಏನು ಆಲ್ರೆಡಿ ಆಗಿದ್ದಾಯಿತು, ಕಾಲು ತುಳಿತಾನೂ ಆಗಿದ್ದಾಯಿತು, 11 ಜನ ತಿರ್ಕೊಂಡಿದ್ದಾಯಿತು. ಇನ್ನೂ 1 ವರ್ಷ ಇದೆ, ಯಾವಾಗ ಬೇಕಾದ್ರೂ ತೊಗೊಂಬಂದ್ರೆ ನಡೆಯುತ್ತೆ ರೂಲ್. ಏನು ಇವಾಗ ಅರ್ಜೆಂಟ್ ಏನು ವಿಕ್ಟ್ರಿ ಸೆಲೆಬ್ರೇಷನ್ ಇವಾಗ ಆಗುತ್ತಾ ಪಕ್ಕದಲ್ಲಿ ಮಗಳಲ್ಲಿ ಆಗುತ್ತಾ? ಆಗಲ್ಲ ತಾನೆ. ಹೌದು, ಒಟ್ಟಲ್ಲಿ ಚರ್ಚೆ ಮಾಡ್ತಾ ಇದ್ರಂತೆ ಡೀಪಾಗಿ ಏನೇನು ಆಗಬೇಕು ಅಂತ. ಒಟ್ಟಲ್ಲಿ ಹಿಂದೆ ಏನು ಮಾಡ್ತಾಯಿದ್ರು ಸೆಲೆಬ್ರೇಷನ್ಗಳು ಅಷ್ಟು ಈಸಿಯಾಗಂತೂ ಇನ್ನು ಮುಂದೆ ಇರೋದಿಲ್ಲ, ಯಾಕಂದರೆ ಗೈಡ್ಲೈನ್ಸ್ಗಳು, ರೂಲ್ಸ್ಗಳು BCCI ತೊಗೊಂಬರ್ತಾ ಇರೋದ್ರಿಂದ. ಅಪ್ಡೇಟ್ ನಂಬರ್ 5. ರವಿ ಶಾಸ್ತ್ರಿ ಅವರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಅವರು ಯಾವ ಥರ ರಿಟೈರ್ ಆದರೂ ಟೆಸ್ಟ್ ಫಾರ್ಮೇಟಿಂದ ನನಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡಿದೆ. ಇಷ್ಟ ಆಗಲಿಲ್ಲ ನನಗೆ ಈ ಥರ ಒಂದು ರಿಟೈರ್ಮೆಂಟ್ನ. ದ ವೇ ಹೌ ಹಿ ರಿಟೈರ್ಡ್ ನನಗೇನೋ ಇಷ್ಟ ಆಗಲಿಲ್ಲ. ಇನ್ನೂ ಅವರಲ್ಲಿ ಕ್ರಿಕೆಟ್ ಇತ್ತು, ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಈ ಥರ ರಿಟೈರ್ ಆಗಿದ್ದು ಯಾರಿಗೂ ಕೂಡ ಇದು ಸ್ಯಾಟಿಸ್ಫೈಯಿಂಗ್ ಅನ್ನಿಸ್ತಿಲ್ಲ. ಒಬ್ಬರು ಒಂದು ಗೇಮಿಂದ ಈಚೆ ಹೋದರೆ ಎಷ್ಟು ಇಂಪ್ಯಾಕ್ಟ್ ಒಂದು ಗೇಮ್ಗೆ ಆಗುತ್ತೋ ಅದು ಇವಾಗ ನಮಗೆ ಗೊತ್ತಾಗ್ತಾ ಇದೆ. ವಿರಾಟ್ ಕೊಹ್ಲಿ ಇದ್ದಿತ್ತು ಅಂತಂದರೆ ಟೆಸ್ಟ್ ಕ್ರಿಕೆಟಲ್ಲಿ ಯಾವ ಥರ ಡಿಫ್ರೆನ್ಸ್ ಆಗಿರೋದು, ವಿರಾಟ್ ಕೊಹ್ಲಿ ಇಲ್ಲದೆ ಟೆಸ್ಟ್ ಕ್ರಿಕೆಟ್ ಯಾವ ಥರ ಕಾಣಿಸುತ್ತೆ, ಇದೆಲ್ಲರಿಗೂ ಕೂಡ ಇವಾಗ ಕಾಣಿಸ್ತಾ ಇದೆ. ಇವಾಗ ಕಾಣಿಸ್ತಿಲ್ಲ ಅಂದರೆ ಮ್ಯಾಚ್ ಎಲ್ಲ ಸ್ಟಾರ್ಟ್ ಆದಮೇಲೆ, ಇಂಡಿಯಾ ಮ್ಯಾಚ್ ಆದಮೇಲೆ ಗೊತ್ತಾಗುತ್ತೆ ವಿರಾಟ್ ಕೊಹ್ಲಿ ಇದ್ದಾಗ ಹೆಂಗೆ, ಎಲ್ದಿದ್ದಾಗ ಹೆಂಗೆ ಅಂತ. ಸೊ ನನ್ನ ಪ್ರಕಾರ ನಾನೇನಾದರೂ ಸ್ವಲ್ಪ ಚರ್ಚೆ ಮಾಡೋ ಥರ ಏನಾದರೂ ವಿರಾಟ್ ಕೊಹ್ಲಿ ಜೊತೆಗೆ ಇದ್ದಿತ್ತು ಅಂತಂದರೆ, BCCIನ ಮೇನ್ ಮುಖ್ಯಸ್ಥ ಏನಾದ್ರು ಆಗಿದ್ದೆ ಅಂತಂದರೆ, ನಾನು ಸ್ಟ್ರೈಟ್ ಅವೇ ಆಸ್ಟ್ರೇಲಿಯಾ ಸೀರೀಸ್ ಆಗ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿಬಿಡ್ತಾ ಇದ್ದೆ ಅನ್ನೋ ಥರ ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ ಮಗ. ಗೊತ್ತಿಲ್ಲ ಏನೇನು ಆಗ್ತಿತ್ತು ಅಂತ. ಒಟ್ಟಲ್ಲಿ ಇವರು ಹೇಳ್ತಿದ್ದಾರೆ ನಾನು ಟೆಸ್ಟ್ ಕ್ರಿಕೆಟ್ ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿಬಿಟ್ಟಿದ್ದೆ, ಪಟ್ಟನಾಗಿ ಅವ್ರು ರಿಟೈರ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು ಗಾಯ್ಸ್. ಬಾಯ್.